ನಾನು ಈ ದಿನ ಮೊಸರು ಅವಲಕ್ಕಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದೇನೆಂದರೆ ತಕ್ಷಣ ನಿಮಗೆ ಏನಾದರೂ ಊಟ ಇನ್ನೂ ಅಡುಗೆ ಮಾಡೋದು ನಿಧಾನ ಆಗಿದ್ದರೆ ಅಥವಾ ಹೊಟ್ಟೆ ಉರಿ ಬಂದು ಗ್ಯಾಸ್ ಥರ ಆಗಿದ್ದರೆ ಇದಕ್ಕೆಲ್ಲ ಇದು ಒಳ್ಳೆ ಆಹಾರ. ಏಕೆಂದರೆ ನಾನು ಸಹ ಅಡುಗೆ ಮಾಡೋದು ಲೇಟಾದರೆ ಹೊಟ್ಟೆ ಹಸಿವಾಗಿದ್ದರೆ ಇದನ್ನು ಮಾಡ್ಕೊಂಡು ತಿಂತೀನಿ. ಒಳ್ಳೆ ಹೊಟ್ಟೆ ಕೂಲಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮತ್ತು ಇದು ತಿನ್ನೋದ್ರಿಂದ ತುಂಬ ಹೆಲ್ತಿ ಕೂಡ. ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳಿಷ್ಟೇ. ಅವಲಕ್ಕಿ, ಯಾವುದೇ ಅವಲಕ್ಕಿ ಆದರೂ ಸರಿಯೇ. ಪೇಪರ್ ಅವಲಕ್ಕಿ ಆದರೆ ಬೇಗ ಹಾಕಿದ ತಕ್ಷಣ ಇದಾಗ್ಬಿಡುತ್ತೆ. ಈ ಥರ ಅವಲಕ್ಕಿನೇ, ಗಟ್ಟಿ ಅವಲಕ್ಕಿನೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಅವಲಕ್ಕಿ, ಬೆಲ್ಲ ಮತ್ತು ಮೊಸರು ಇವಿಷ್ಟಿದ್ರೆ ಸಾಕು ಈ ಆಹಾರವನ್ನು ಮಾಡಲಿಕ್ಕೆ. ಈಗ ಮುಂದೆ ಏನು ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ಅವಲಕ್ಕಿನ ಈ ಬೌಲ್ಗೆ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನು 2 ಸರಿ ಚೆನ್ನಾಗಿ ತೊಳ್ಕೊಂಡು ತೊಗೊಬರ್ತೀನಿ. ತೊಳಿಬೇಕು, ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಥರ ಇದನ್ನು ಸೋದಿಸ್ತೀನಿ. ಇವಾಗ ನೋಡಿ, ಇವಾಗ ಅದನ್ನು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ತೊಗೊಬಂದಿದ್ದೀನಿ. ನಂತರ ಇದಕ್ಕೆ ಮೊಸರನ್ನು ಸೇರಿಸ್ತೀನಿ. ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟು ಸೇರಿಸಿ. ನಾನು ಸೇರಿಸ್ತೀನಿ ನೋಡಿ, ಇಷ್ಟು ಮೊಸರು ಒಂದು ಅರ್ಧ ಬೌಲೇ ಸೇರಿಸಿದ್ದೀನಿ. ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ನಿಮಗೆ ಎಷ್ಟು ಮಾಡ್ತೀರಾ ಅದರ ಅನುಸಾರ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಸೂಪರಾಗಿರುವಂತಹ ಮೊಸರು ಅವಲಕ್ಕಿ ರೆಡಿ ಆಯಿತು. ಇದು ತಿನ್ನೋದ್ರಿಂದ ಹೊಟ್ಟೆಗೆ ಏನು ಕೂಲಾಗುತ್ತೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಹೊಟ್ಟೆಗೆ ಒಳ್ಳೆಯದಾಗುತ್ತೆ. ಒಂದು ಸರಿ ನೀವು ಸಹ ಟ್ರೈ ಮಾಡಿ ತಿನ್ನಿ. ಮತ್ತು ತಕ್ಷಣ ಏನಾದ್ರೂ ಮನೆಯಲ್ಲಿ ಅಡುಗೆ ರೆಡಿ ಮಾಡೋದು ಲೇಟ್ ಆಯಿತು ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಮತ್ತು ಗ್ಯಾಸ್ಟ್ರಿಕ್ ಇರೋರು ಸಹ ತಿನ್ಬೋದು. ಮತ್ತು ಏನಾದರೂ ತಿಂದು ಬೇಕ್ರಿ ಐಟಮ್ಸು ಹೊಟ್ಟೆ ಎಲ್ಲ ಉರಿ ಇದ್ದರೂ ಸಹ ತಿನ್ಬೋದು. ಏನು ಇಲ್ಲ ಅಂದರೂ ಸಹ ಈ ಥರ ಮಾಡ್ಕೊಂಡು ತಿನ್ಬೋದು. ಇದು ಹೆಲ್ತಿ ಕೂಡ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ, ನೀವು ಸಹ ಮಾಡ್ಕೊಂಡು ತಿನ್ನಿ. ಹಲೋ ಫ್ರೆಂಡ್ಸ್, ನಾನು ಮೊಸರು ಅವಲಕ್ಕಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಆರೋಗ್ಯಕರ ಮತ್ತು ತುಂಬ ಒಳ್ಳೆಯದು ತಿನ್ನೋದ್ರಿಂದ. ಹಾಗಾಗಿ ಎಲ್ಲರೂ ಸಹ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.